ಲಾರ್ಡ್. ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಜ್ಞಾನೋಕ್ತಿಗಳು 24ನೇ ಅಧ್ಯಾಯದಲ್ಲಿ ದೇವರ ವಾರ್ತೆಗಳು ಹೇಳ್ತದೆ, ಕೆಟ್ಟವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡೆಯಬೇಡ. ನಾವು ಹೊಟ್ಟೆ ಕಿಚ್ಚು ಪಟ್ಟರೆ ಏನು ಪ್ರಯೋಜನವೇ ಇಲ್ಲ, ಆಗ್ತಾನೇ ಇರ್ತದೆ. ಅದೇ ದೇವರು ಹೇಳ್ತಾರೆ, ಯೋಚಿಸಿ ಒಂದು ಹುಲ್ಲೂ ನಾವು ಬೆಳೆಯೋಕ್ಕಾಗಲ್ಲ ಅಂತ ದೇವ್ರ ವಾರ್ತೆಗಳು ಹೇಳ್ತದೆ. ನಿಜ ಅಲ್ವಾ? ಲಾರ್ಡ್. ಅವರ ಮನಸ್ಸು ಹಿಂಸೆಯನ್ನು ಯೋಚಿಸುತ್ತಿರುವುದು, ಅವರ ತುಟಿಯು ಹಾನಿಯನ್ನು ಪ್ರತಾಪಿಸುತ್ತಿರುವುದು. ಮನೆಯನ್ನು ಕಟ್ಟುವುದಕ್ಕೆ ಜ್ಞಾನವೇ ಸಾಧನ, ಅದನ್ನು ಸ್ಥಿರಪಡಿಸುವುದಕ್ಕೆ ವಿವೇಕವೇ ಆಧಾರ. ಅದರ ಕೋಣೆಗಳನ್ನು ಅಮೂಲ್ಯವಾದ ಎಲ್ಲ ಸಂಪತ್ತುಗಳಿಂದ ತುಂಬಿಸುವುದಕ್ಕೆ ತಿಳುವಳಿಕೆಯೇ ಉಪಕಾರ. ಹೌದು, ನಾವು ಏನೇ ಯೋಚನೆ ಮಾಡಿ ಜೀವನದಲ್ಲಿ ನಾವು ಹೀಗಿರ್ಬೇಕಂದ್ರೆ ಆಗಲ್ಲ. ಆದರೆ ದೇವರ ಆಲೋಚನೆ ಒಂದು ಮಾತ್ರ ನಮ್ಮ ಜೀವಿತದಲ್ಲಿ ನಡೆಯುವುದು. ಅದಕ್ಕೆ ಕೆಟ್ಟವರನ್ನು ನೋಡಿ ನಾವು ಹೊಟ್ಟೆ ಕಿಚ್ಚು ಪಡಬೇಡ ಅಂತ ದೇವ್ರ ವಾರ್ತೆ ಹೇಳ್ತದೆ. ಅವ್ರು ಮಾಡ್ತಾರ ಪಾಪ ಮಾಡಿಕೊಂಡೇ ಹೋಗಲಿ. ದೇವ್ರ ವಾರ್ತೆ ಏನು ಹೇಳ್ತದೆ? ನೀನು ಒಳ್ಳೇದು ಮಾಡೋದು ಮಾಡ್ತಾನೇ ಇರು, ಕೆಟ್ಟದ್ದು ಮಾಡೋರು ಮಾಡ್ತಾನೇ ಇರಲಿ ಅಂತ ದೇವ್ರ ವಾರ್ತೆ ಹೇಳ್ತದೆ. ಆತನು ಬರುವಾಗ ನ್ಯಾಯ ತೀರ್ಪಿನಲ್ಲಿ ಅವರು ನಿಲ್ಲಬೇಕಾಗುತ್ತೆ. ದಿನ ಸುವಾರ್ತೆ ಅಂದರೆ ಏನು ಹೇಳಿ? ಸುವಾರ್ತೆ ಅಂದರೆ ಯೇಸು ಸ್ವಾಮಿ ಬೇಗ ಬರ್ತಾರೆ ಮತ್ತು ಆತನು ಆದಿಯಿಂದ ನಮಗೋಸ್ಕರ ಮನೆಗಳನ್ನು ಸಿದ್ಧ ಮಾಡ್ತಿದ್ದಾರೆ. ಆ ಮನೆಗೆ ನಾವು ಹೋಗೋಕ್ಕೆ ಪ್ರಯತ್ನನೇ ಮಾಡಬೇಕು ಹೊತ್ತು ಈ ಭೂಮಿಯನ್ನು ನೋಡಿ ಜನರನ್ನು ನೋಡಿ ನಾವು ಜೀವಿತವನ್ನು ನೋಡಿ ಚಿಂತಿಸಲೇಬಾರ್ದು. ಚಿಂತೆ ಮಾಡಿ ದೇವ್ರ ವಾರ್ತೆಗಳು ಹೇಳ್ತದೆ, ಒಂದು ಹುಲ್ಲು ಅಷ್ಟು, ಒಂದು ಮೊಲ ಹುಲ್ಲಷ್ಟು ನಾವು ಬೆಳೆಯೋಕ್ಕಾಗಲ್ಲ. ದೇವ್ರ ವಾರ್ತೆಗಳು ಹೇಳ್ತದೆ, ನಿನ್ನ ಆಲೋಚನೆ ನನ್ನ ಆಲೋಚನೆ ಇಲ್ಲ ಅಂತ ಹೇಳ್ತಾರೆ. ನಮಗೆ ನೀತಿ ನ್ಯಾಯ ದೇವ್ರೊಬ್ಬರು ಮಾಡ್ತಾರೆ. ಈ ದಿನ ಒಂದು ವೇಳೆ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತ ನಾವು ಒದ್ದಾಡ್ಬೋದು, ನಮ್ಮ ಹೃದಯ ಒದ್ದಾಡ್ಬೋದು, ಹೊಟ್ಟೆಲ್ಲ ದಗ ಅನ್ಬೋದು. ಸಹಿಸ್ಕೊಳ್ಬೇಕು. ಸಹಿಸೋಕೆ ದೇವ್ರ ಬಲ ಕೊಡ್ತಾರೆ. ಅದೇ ದೇವ್ರ ವಾರ್ತೆ ಹೇಳ್ತದೆ, ತ್ರಾಣಿಕ್ಕೆ ಮೇಲಾಗ ಸೋದಿಕಪಡ ஒரு ನಾಳು ನಾವು ವಿಡಮಾಟೆ ಅಂತ ದೇವರು ತಮಿಳಲ್ಲಿ ತುಂಬ ಚೆನ್ನಾಗಿದೆ. ನಮ್ಮ ಪ್ರಾಣ ಹೋಗೋಷ್ಟು ಶೋಧನೆ ದೇವ್ರು ನಮಗೆ ಕೊಡೋಲ್ಲ, ನಮ್ಮಲ್ಲಿ ಬಲ ಇಷ್ಟಷ್ಟೇ ಶೋಧನೆ ಕೊಡೋದು. ಆವಾಗ ಒಂದು ವೇಳೆ ನಿಮಗೆ ಈ ಕಷ್ಟ ಇದೆ ಅಂದರೆ ಈ ಕಷ್ಟ ನಿಮಗೆ ಸಹಿಸೋಕ್ಕಾಗುತ್ತೆ. ಅದಕ್ಕೆ ದೇವ್ರು ನಿಮಗೆ ಕಷ್ಟವನ್ನು ಅನುಮತಿಸಿದ್ದಾರೆ. ಒಂದು ವೇಳೆ ಆಗಲಿಲ್ಲ ಅಂದರೆ ದೇವರಲ್ಲಿ ನಾವು ಮೊರೆ ಹೋಗುವಾಗ ಖಂಡಿತವಾಗಿ ನಮಗೆ ದೇವರು ಬಿಡುಗಡೆ ಖಂಡಿತವಾಗಿ ಕೊಡ್ತಾರೆ. ದೇವ್ರ ನಾಮ ಮಾತ್ರ ಮಹಿಮೆ ಪಡಲಿ. ಮನೆಯನ್ನು ಕಟ್ಟುವುದು ಜ್ಞಾನವೇ ಸಾಧನ. ಈ ಭೂಮಿ ಸ್ವಲ್ಪ ದಿನ ಮಾತ್ರ ನಾವು ಜೀವಿಸೋದು, ಅದರಲ್ಲಿ ಇಷ್ಟೊಂದು ಪಾಡುಗಳು, ವೇದನೆಗಳು, ಕಷ್ಟ, ದುಃಖ, ವೇದನೆ ಇದೆಲ್ಲ. ಆದರೆ ನಾವು ಬದುಕಲೇಬೇಕಲ್ಲ. ಅದಕ್ಕೆ ದೇವರಲ್ಲಿ ನಾವು ಜ್ಞಾನವನ್ನು ಕೇಳೋಣ. ದೇವ್ರು ನಮಗೆ ತಿಳುವಳಿಕೆಯನ್ನು, ವಿವೇಕವನ್ನು ಆಧಾರವಾಗಿ ಕೊಡೋ ಶಕ್ತರಾಗಿದ್ದಾರೆ. ಜ್ಞಾನಿಗೆ ತ್ರಾಣ, ಬಲ್ಲವನಿಗೆ